ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ತಿಳಿಸುವುದಿದೆ. 26ನೇ ಕಂತು ಜಮಾ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ, 26ನೇ ತಾರೀಕು ಯಾರಿಗೂ ಬಿಡದೆ ಜಮಾ ಮಾಡಿದ್ದೇವೆ ಎಂದು. 26ನೇ ಕಂತು ಜಮಾ ಆಗಿದೆ. ಈಗ 3ನೇ ಹಂತಕ್ಕೆ ಬಂದಿದೆ ಮತ್ತು ಇನ್ನು ಮುಂದೆ KYC ಮಾಡಿಸಬೇಕು. ಎಲ್ಲರೂ ಬ್ಯಾಂಕಿನಲ್ಲಿ ಸರಿಯಾಗಿ KYC ಮಾಡಿಸಬೇಕು ಮತ್ತು ಜೀವಿತ ಪ್ರಮಾಣ ಪತ್ರ ಕೊಡಬೇಕು. ಜೀವಿತ ಪ್ರಮಾಣ ಪತ್ರ ಕೊಟ್ಟರೆ ಸರಿಯಾಗಿ ದುಡ್ಡು ಬರುತ್ತದೆ. ಹೀಗಾಗಿ ಎಲ್ಲೆಲ್ಲಿ ಜಮಾ ಆಗಿದೆ: ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ, ಮಂಡ್ಯ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಬಿಜಾಪುರ, ಕೋಲಾರ, ಎಲ್ಲ ಕಡೆ, ಉಡುಪಿ ಜಮಾ ಆಗಿದೆ. ರಾಯಚೂರು 3ನೇ ಹಂತದ ಜಮಾ ಆಗಿದೆ. ಇದುವರೆಗೂ ಎಷ್ಟು ಕಂತು ಬಂದಿದೆ? 25 ಕಂತುಗಳು ಬಂದಿವೆ. ಇನ್ನು ಉಳಿದದ್ದು 4 ಕಂತು ಬರುವುದಿದೆ. ಹೀಗಾಗಿ ಎಲ್ಲರೂ ಹಿಂದಿನ ಆಗಸ್ಟ್ 23ನೇ ಇಂದ ಚಾಲುವಾಗಿದೆ ಗೃಹಲಕ್ಷ್ಮಿ ಯೋಜನೆ. 23ನೇ ವರ್ಷಕ್ಕೆ ಕಾಲಿಟ್ಟಿದೆ. ಹೀಗಾಗಿ ಎಲ್ಲರೂ ಸರಿಯಾಗಿ ತೆಗೆದುಕೊಳ್ಳಬೇಕು. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯ ವಿವಿಧ ಉದ್ದೇಶಗಳ ಬ್ಯಾಂಕ್ಗಳನ್ನು ತೆಗೆಯಲಾಗಿದೆ. ಹೀಗಾಗಿ ಎಲ್ಲರೂ ಲೋನ್ ತೆಗೆದುಕೊಳ್ಳುವ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲರೂ ಲೋನ್ ತೆಗೆದುಕೊಳ್ಳಬೇಕು. ಪ್ರತಿ ತಿಂಗಳ 200 ಕಟ್ಟಬೇಕು. ಸ್ವಲ್ಪ ದಿವಸದಲ್ಲೇ ಎಲ್ಲರಿಗೂ ಲೋನ್ ಸಿಗುತ್ತದೆ. ಬ್ಯಾಂಕ್ಗಳು ರೆಡಿ ಆಗ್ತಾ ಇವೆ. ಎಲ್ಲರಿಗೂ ಲೋನ್ ಸಿಗುತ್ತದೆ. ಹೀಗಾಗಿ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಮಾಡಬೇಕಾದಷ್ಟೇ KYC ಮಾಡಿಸಬೇಕು. ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಹೀಗಾಗಿ ಇನ್ನು ಮುಂದಿನ ವಿಷಯ ಹೇಳುತ್ತೇವೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.